ತಿರುಪ್ಪಾವೈನ 5ನೇ ಪದ್ಯ. மாயனே மண் வட மதுரை வைந்தனை தூய பெருநீர் யமுனை துறைவனை ஆயில் குலத்தினில் தோன்று அணி விளக்கும் தாய குடல் விளக்கும் சேர்ந்த தாமோதரனை தூயமாய் வந்து நான் தும்மலரம் துவித்தொழுது வாயினால் நாடி மத்தினால் சிந்திக்கு போய பிளகம் புகரதவான் நிந்திரனும் ತೀನಿಲ್ ತೂಷಾಗೋ ಶಪ್ಪೇಲೋ ರಂಭ್ಯಾವಾಯ್. ತಿರುಪ್ಪಾವೈನ 5ನೇ ಪದ್ಯದ ತಾತ್ಪರ್ಯ. ಮಾಯನು ಮಧುರೆಯಲ್ಲಿ ಜನಿಸಿದವನು ಮತ್ತು ಪರಿಶುದ್ಧವಾದ ನೀರಿನ ಪ್ರವಾಹವುಳ್ಳ ಯಮುನಾ ನದಿ ತಟದಲ್ಲಿ ವಾಸಿಸುತ್ತಿರುವನು ಮತ್ತು ಗೊಲ್ಲರ ವಂಶದಲ್ಲಿ ಜ್ಯೋತಿಯಂತೆ ಬೆಳಗಿರುವವನು ಅಲ್ಲದೆ ತನ್ನ ಜನನದಿಂದ ತಾಯಿಯ ಗರ್ಭವನ್ನು ಶ್ರೇಷ್ಠವನ್ನಾಗಿಸಿದ ದಾಮೋದರನೂ ಆದ ಶ್ರೀಕೃಷ್ಣನ ಬಳಿಗೆ ನಾವು ಪರಿಶುದ್ಧರಾಗಿ ಬಂದು ಅವನನ್ನು ಒಳ್ಳೆಯ ಪುಷ್ಪಗಳಿಂದ ಅರ್ಚಿಸಿ ನಮಿಸಿ ಸ್ತುತಿಸಿ ಧ್ಯಾನಿಸಿದರೆ ನಮ್ಮ ಆಗಾಮಿ ಸಂಚಿತವೇ ಮುಂತಾದ ಪಾಪಗಳೆಲ್ಲವೂ ಬೆಂಕಿಯಲ್ಲಿ ಬಿದ್ದ ಹತ್ತಿಯಂತೆ ಕ್ಷಣ ಮಾತ್ರದಲ್ಲಿ ನಶಿಸಿ ಹೋಗುವುದು. ಅನೇಕ ಪಾಪಗಳಿಂದ ಕೂಡಿದ ನಾವು ಭಗವಂತನನ್ನು ಕುರಿತು ವ್ರತವನ್ನು ಆಚರಿಸಿ ಅವನನ್ನು ಹೊಂದುವುದು ಹೇಗೆ ಸಾಧ್ಯ ಎಂದು ಒಬ್ಬಳು ಕೇಳುವಳು. ಅದಕ್ಕೆ ಮತ್ತೊಬ್ಬಳು ಪೂಜೆ ಸ್ತುತಿ ಮತ್ತು ಸ್ಮರಣೆಯನ್ನು ಮಾಡುವಾಗಲೇ ನಮ್ಮ ಪಾಪಗಳು ಕಳೆದು ಹೋಗುವುದೆಂದು ಹೇಳಿದಳು. ಮಾಯನ್ ಎಂಬ ಶಬ್ದವು ಅವನ ಅವತಾರ ವಿಶೇಷ ಸೂಚನೆ. ಮನ್ ವಡ ಮಧುರೈ, ಮಧುರಾ ನಗರವು ಭಗವತ್ ಸಂಬಂಧವನ್ನು ಹೊಂದಿರುವುದರಿಂದ ವಿಶೇಷವಾದ ನಗರ. ಆಯಲ್ ಕುಲತ್ತಿನೆಲ್ ತೋನ್ರುಂ ಅಣಿವಿಳಕ್ಕಂ ಎಂಬ ಶಬ್ದ ಪ್ರಯೋಗವಾಗಿರುವುದು. ಕೃಷ್ಣನು ಮಧುರೆಯಲ್ಲಿ ಹುಟ್ಟಿದನು, ಆದರೆ ಅಲ್ಲಿ ನಿಲ್ಲದೆ ಮರೆಯಾದ ಗೋಕುಲದಲ್ಲಿ ದೀಪದಂತೆ ಕಾಣಿಸಿಕೊಂಡನು ಎಂಬ ಅಭಿಪ್ರಾಯ. ತೂಯೋಮಾನ್ ವಂಡ್ರ್ ಎಂದರೆ ಪರಿಶುದ್ಧವಾಗಿ ಬಂದೆವು ಎಂದು ಅರ್ಥ. ಇಲ್ಲಿ ಗೋಪಿಕೆಯರು ಪರಿಶುದ್ಧತೆಗೆ ಕಾರಣ ಅವರ ಭಗವತ್ ಅಭಿಲಾಷೆ. ಶರಣಾಗತಿ ಮಾಡುವವನಿಗೆ ಬೇಕಾದ ಯೋಗ್ಯತೆಯೇ ಅಭಿಲಾಷೆ. ಅದೇ ಅವನನ್ನು ಪರಿಶುದ್ಧನನ್ನಾಗಿ ಮಾಡುವುದು. ಭಗವತ್ ಸೇವೆ ಮಾಡುವುದು ಅಥವಾ ಅವನಲ್ಲಿ ಶರಣು ಹೋಗುವುದು ಪಾಪಗಳನ್ನು ಕಳೆದುಕೊಂಡ ನಂತರವೇ ಸಾಧ್ಯ ಎಂದರೆ ಅದು ಅಸಂಭವವಾಗುವುದು. ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗೇ ಭಗವಂತನ ಧ್ಯಾನ. ಭಗವತ್ ಪ್ರಾಪ್ತಿಗಾಗಿ ನಾವು ಮಾಡುವ ಪ್ರಯತ್ನಗಳೇ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವು. ಅವರವರ ಯಾವ ಸ್ಥಿತಿಯಲ್ಲಿ ಇರುವರೋ ಹಾಗೆ ಭಗವಂತನನ್ನು ಮೊರೆ ಹೋಗುವುದು ಬಹಳ ಉತ್ತಮ. ಇಲ್ಲಿ ಭಗವಂತನನ್ನ ಮಾಯನ್ ಎಂದು ಕರೆದಿದ್ದಾಳೆ. ಯಾಕೆ ಅಂದರೆ ಅವನು ಒಂಥರ ಮಾಯಾವಿ. ನೀವು ನೋಡಿರ್ಬೋದು, ಅವನ ಚೈಲ್ಡ್ಹುಡ್ನಲ್ಲಿ ಅವನು ಯಶೋದೆಗೆ ಎಷ್ಟು ತೊಂದರೆ ಕೊಡ್ತಾ ಇರ್ತಾನೆ. ಎಲ್ಲಂದರೆ ಅಲ್ಲಿ ಹೋಗಿ ಬೆಣ್ಣೆ ಎಲ್ಲ ಕದ್ದು ತಿಂದು ಎಲ್ಲರೂ ಕಂಪ್ಲೇಂಟ್ ಮಾಡಿದಾಗ ಅವನೇನು ಹೇಳ್ತಿರ್ತಾನೆ, ನಾನು ತಿಂದಿಲ್ಲಮ್ಮ ಅಂತ ಹೇಳ್ತಿರ್ತಾನೆ. ಇದು ಹೇಗೆ? ಒಂದು ಸತಿ ಒಂದು ಮನೆಗೆ ಹೋಗಿ ಬೆಣ್ಣೆ ಕದೀತಾ ಇರ್ತಾನೆ. ಅವಾಗ ಅವಳು ಕೇಳ್ತಾಳೆ, ನೋಡಿದ್ಯಾ, ನೀನು ಹೇಳ್ತೀಯಾ ನಾನು ಕದ್ದಿಲ್ಲ ಅಂತ, ನಾನು ಇವಾಗ ರೆಡ್ ಹ್ಯಾಂಡಲ್ಲಿ ಹಿಡ್ದಿದ್ದೀನಿ ಅಲ್ವಾ, ನೀನು ಬೆಣ್ಣೆ ಕದೀತಾ ಇದ್ದೀಯಾ ಅಲ್ವಾ ಅಂತ. ಅಯ್ಯೋ, ನಾನು ಆ್ಯಕ್ಚುಲಿ ಬೆಣ್ಣೆ ಕದಿಯೋಕ್ಕಂತ ಬಂದಿಲ್ಲ, ನಮ್ಮದು ಒಂದು ಸಣ್ಣ ಕರು ಮಿಸ್ ಆಗೋಗ್ಬಿಟ್ಟಿದೆ, ಅದೇನಾದರೂ ಈ ಬೆಣ್ಣೆ ಮಡಿಕೆ ಒಳಗಡೆ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಈ ಥರ ಅವನು ಕೆಲವು ವಿಷಯಗಳಲ್ಲಿ ಮಾಯಾವಿ. ಅವನಿಗೆ ಚೆನ್ನಾಗಿ ಗೊತ್ತು ಕಂಸ ಯಾವುದಾದ್ರೂ ರೂಪದಲ್ಲಿ ಅವನನ್ನು ಸಂಹಾರ ಮಾಡೋಕ್ಕೆ ಯಾರನ್ನಾದರೂ ಕಳಿಸ್ತಾನೆ ಅಂತ. ಅದನ್ನೆಲ್ಲ ಗೊತ್ತಿದ್ರೂ ಅವನು ಮಾಯಾವಿ ಹೇಗಿರ್ತಾನೆ? ಪೂತನಿ ಬಂದಾಗಲಿ ಯಾವಾಗಲಿ ಅವಳು ಸತ್ತು ಬಿದ್ದ ಮೇಲೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಏನಾಯಿತು ಮಗುಗೆ ಅಂತ ಹೇಳಿಬಿಟ್ಟು. ಹಾಗೆ ಕೆಲವು ವಿಷಯದಲ್ಲಿ ಇವನು ಬಹಳ ಮಾಯಾವಿಯಾಗಿ ಇರ್ತಾನೆ. ಇದಕ್ಕೂ ಒಂದು ಕಥೆನೂ ಇದೆ. ಒಂದು ಸತಿ ದುರ್ಯೋಧನ ಯುದ್ಧ ಶುರು ಮಾಡೋ ಮೊದಲು ಏನಾದರೂ ನಕುಲ ಸಹದೇವರನ್ನ ಕೇಳ್ತಾರೆ. ಬಿಕಾಸ್ ಅವರು ಅಸ್ಟ್ರಾಲಜಿನಲ್ಲಿ ತುಂಬ ಪ್ರಸಿದ್ಧಿ ಹೊಂದಿರ್ತಾರೆ. ಅದಕ್ಕೆ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಅಮಾವಾಸ್ಯೆ ದಿನ ಈ 16 ಲಕ್ಷಣಗಳನ್ನಿರೋರ್ನ ಯಾರನ್ನಾದರೂ ಬಲಿ ಕೊಟ್ಬಿಟ್ರೆ ನೀವೇ ಗೆಲ್ತೀರಾ ಅಂತ ಹೇಳ್ತಾರೆ. ಹೌದಾ? ಹಾಗಾದರೆ ಆ ಥರ ಲಕ್ಷಣ ಇರೋರು ಯಾರಿದ್ದಾರೆ? ನಮ್ಮ ಫ್ಯಾಮಿಲಿನಲ್ಲೇ ಒಬ್ಬ ಹುಡುಗ ಇದ್ದಾನೆ, ನೀವು ಅವ್ರನ್ನ ಬಲಿ ಕೊಟ್ಬಿಟ್ರೆ ನೀವು ಖಂಡಿತ ಗೆಲ್ತೀರಾ ಅಂತ. ಆ ಹುಡುಗನೂ ತಕ್ಷಣ ಹೇಳ್ತಾನೆ, ಹಾಂ ಮಾಮ, ನಾನು ಬಲಿ ಕೊಡೋಕ್ಕೆ ಬರ್ತೀನಿ, ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು. ಅಮಾವಾಸ್ಯೆಗೆ ಇನ್ನೂ 2 ದಿನ ಇರುತ್ತೆ. ಇದನ್ನು ಕೃಷ್ಣ ಬಂದು ಕೇಳ್ತಾನೆ, ಏನಪ್ಪ ನಿಮ್ಮ ಅಣ್ಣ ಬಂದಿದ್ದ, ನಿನ್ನನ್ನು ಕೇಳ್ದ ಶಾಸ್ತ್ರದ ಬಗ್ಗೆ, ನೀನು ಹೇಳಿಬಿಟ್ಟಿಯಾ ಏನು ಮಾಡಿದ್ರೆ ನಾವು ಗೆಲ್ತೀವಿ ಅಂತ. ಹೌದು ಹೇಳಿದೆ ಅಂತ ಹೇಳ್ತಾನೆ. ಸರಿ, ಸಂತೋಷ, ಹೇಳೋದಂತೂ ಹೇಳಿಬಿಟ್ಟೆ, ಈಗ ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಅಲ್ಲ, ಕೃಷ್ಣಾರ್ಪಣ ಮಸ್ತು, ನಿನಗೆ ಬಿಟ್ಟಿರೋದು ಅಂಥೇಳಿ.
2 ದಿನ ಅಮಾವಾಸ್ಯೆ ಇರುತ್ತಲ್ವಾ, ಇವನು ಮೊದಲನೇ ದಿನಾನೇ ನದಿ ಹತ್ರ ಹೋಗ್ಬಿಟ್ಟು ಅಮಾವಾಸ್ಯೆಗೆ ತರ್ಪಣ ಬಿಡ್ತಾನೆ. ಆವಾಗ ಈ ಸೂರ್ಯಚಂದ್ರರೇ ಆಶ್ಚರ್ಯಪಟ್ಬಿಡ್ತಾರೆ, ಅಲ್ಲ ನಾಳೆನೋ ನಾಡಿದ್ದು ಅಲ್ವಾ ಅಮಾವಾಸ್ಯೆ ಇರೋದು, ಇವತ್ತೇ ಯಾಕೆ ಕೃಷ್ಣ ತರ್ಪಣ ಬಿಡ್ತಾ ಇದ್ದಾನೆ ನಮಗೆ ಅಂತೇಳಿ ಸೂರ್ಯಚಂದ್ರರು ಒಟ್ಟಿಗೆ ಬಂದ್ಬಿಟ್ಟು ಕ್ವಶನ್ ಕೇಳ್ತಾರೆ, ಏನಪ್ಪ ಅಂತ. ಅವ್ನು ಕೇಳ್ತಾನೆ, ಅಮಾವಾಸ್ಯೆ ಅಂದರೆ ಏನು, ಸೂರ್ಯಚಂದ್ರ ಒಟ್ಟಿಗೆ ಆಗೋದು ತಾನೆ, ನೀವು ಒಟ್ಟಿಗೆ ಬಂದಿದ್ದೀರಲ್ಲ, ಇವತ್ತೇ ಅಮಾವಾಸ್ಯೆ ಆಗೋಯ್ತು ಅಂತ. ಯಾರು ಹುಡುಗನಿಗೆ ಬಲಿ ಕೊಡಬೇಕು ಅಂತಿರ್ತಾರೋ ಅವನದೊಂದು ಸಣ್ಣ ಬೆರಳನ್ನು ಕೊಟ್ಬಿಟ್ಟು ಕೆಲಸವನ್ನು ಮುಗಿಸಿ ನಾವೇ ಗೆಲ್ತೀವಿ ಅಂತ ಹೇಳಿ ಕೃಷ್ಣ ವಾಪಸ್ ಬರ್ತಾನೆ. ಹಾಗೆ ಎಷ್ಟೋ ಮಾಯಾವಿ ವಿಷಯಗಳನ್ನು ಮಾಡ್ತಾನೆ. ಯಾವಾಗಲೂ ತಾನು ಇಳಿದು ಅರ್ಜುನನ್ನು ಇಳಿಸಿ ರಥದಿಂದ ಇಳಿಸ್ಬಿಟ್ಟು ಬರ್ತಾ ಇರ್ತಾನೆ. ಆದರೆ ಒಂದು ದಿನ ಹೇಳ್ತಾನೆ, ನಾನು ಜಂಪ್ ಮಾಡ್ತೀನಿ, ನೀನು ಜಂಪ್ ಮಾಡು ಆ ರಥದಿಂದ ಅಂತ ಹೇಳಿ. ಅವರಿಬ್ಬರು ಜಂಪ್ ಮಾಡಿದ ಕೂಡಲೇ ಆ ರಥ ಸುಟ್ಟು ಭಸ್ಮ ಆಗುತ್ತೆ. ಅವಾಗ ಅವನು ಹೇಳ್ತಾನೆ, ಅಷ್ಟು ಪವರ್ಫುಲ್ಲಾದ ಬಾಣಗಳೆಲ್ಲ ಆ ರಥಕ್ಕೆ ಬಂದಿತ್ತು, ನಾನು ಅದು ಕೂತಿದ್ದೀನಿ ಅಂತ ಹೇಳಿ ಅದು ಭಸ್ಮವಾಗದೆ ನಿನ್ನನ್ನು ಕಾಯ್ತಾ ಇತ್ತು ಅಂತ ಹೇಳ್ತಾನೆ. ಅಲ್ಲಿಗೆ ನೀವೊಂದು ಅರ್ಥ ಮಾಡ್ಕೊಳ್ಬೋದು ಈ ಭಗವಂತ ಎಷ್ಟು ಪವರ್ಫುಲ್ ಆಗಿರ್ತಾನೆ ಅಂತ. ಹಾಗಿದ್ದಾಗ ನಮ್ಮ ಎಲ್ಲ ಪಾಪಕರ್ಮಗಳನ್ನು ಬರೀ ನಾವು ಒಂದು ಸತಿ ಅವನ ನಾಮಸ್ಮರಣೆ ಮಾಡಿದ್ರೇ ಅವನು ನಮಗೆ ಕಳೆದು ಬಿಡ್ತಾನೆ. ಭಗವಂತ ಬರೀ ಶಿಷ್ಯರ ರಕ್ಷಣೆ ದುಷ್ಟರ ಸಂಹಾರಕ್ಕೆ ಅಂತಾನೆ ಬರೋಲ್ಲ. ಭಗವಂತ ಭಕ್ತರೆಲ್ಲಿರ್ತಾನೆ ಅಲ್ಲಿ ಬಂದು ಕೂತ್ಕೊಳ್ತಾನೆ. ಭಕ್ತರಿಗೆ ಯಾರಾದರೂ ತೊಂದರೆ ಕೊಟ್ಟಾಗಲೂ ಭಗವಂತ ಬಂದು ಅವ್ರ ಬಗ್ಗೆ ಹೇಳ್ತಾನೆ ಏನಾಗಿದೆ ಅಂತ. ಇದಕ್ಕೂ ಸಹ ಒಂದು ಸಣ್ಣ ಕತೆ ಇದೆ. ಏನಂದರೆ, ಜನ್ನಾಬಾಯಿ ಪಂಡ್ರಾಪುರದಲ್ಲಿ ಇರ್ತಾಳೆ. ಆ್ಯಕ್ಚುಲಿ ಅವಳಿಗೆ ದೇವಸ್ಥಾನದ ಒಳಗಡೆನೂ ಪ್ರವೇಶ ಇರಲ್ಲ, ಗಿರಿಜನದ ಹೆಣ್ಮಗಳಾಗಿರ್ತಾಳೆ ಅವಳು. ಆದರೆ ಇಷ್ಟು ಕೃಷ್ಣ ಭಕ್ತಿ ಮಾಡ್ತಾ ಇರ್ತಾಳೆ ಅವಳು ಅಂತಂದರೆ, ಅವಳು ಬರೆದಿರೋ ಪದ್ಯಗಳನ್ನು ಓಳಿ ಅಂತ ಕರೀತಾರೆ. ಅಷ್ಟೂ ಕೃಷ್ಣನ ಭಕ್ತಿ ಮಾಡ್ತಿರ್ತಾಳೆ. ಕೃಷ್ಣ ಯಾವಾಗಲೂ ಅವಳ ಮನೇಲೇ ಇರ್ತಾನಂತೆ. ಒಂದು ಸತಿ ಇವಳ ಬಗ್ಗೆ ಏನಾದರೂ ಇವಳು ಭಕ್ತಿ ಬಗ್ಗೆ ತೋರಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಅವನೇನು ಮಾಡ್ತಾನಂತೆ, ಅವನ ಕತ್ತಲ್ಲಿ ಹಾಕಿದಂಥ ಕಂಠಿ ಹಾರವನ್ನು ತೆಗೆದು ಇವಳ ಮನೇಲಿ ಬಿಟ್ಬಿಡ್ತಾನೆ. ಎಲ್ಲರೂ ಬೆಳಗಾಗೆದ್ದು ನೋಡ್ತಾರೆ, ಪಾಂಡುರಂಗನ ಕತ್ತಲ್ಲಿ ಕಂಠಿ ಹಾರ ಇಲ್ಲ. ಅದು ಎಲ್ಲಿದೆ? ಜನಾಬಾಯಿ ಮನೇಲಿದೆ ಅದು. ಅಬ್ಬಾಡೆ, ಎಲ್ಲರಿಗೂ ಭಯನೇ ಆಗೋಗ್ಬಿಡುತ್ತೆ. ಈ ಜನಾಬಾಯಿ ಅಟ್ಲೀಸ್ಟ್ ದೇವಸ್ಥಾನದ ಒಳಗೂ ಬರೋಂಗಿಲ್ಲ. ಆದರೆ ಅಂಥದ್ರಲ್ಲಿ ಅವಳು ಒಳಗೆ ಬಂದು ಗರ್ಭಗುಡಿಗೆ ಬಂದು ಕೃಷ್ಣನ ಹಾರ ಕದ್ದಿದ್ದಾಳೆ ಅಂತಂದರೆ ಅವಳಿಗೆ ಇನ್ನು ಎಷ್ಟು ದೊಡ್ಡ ಶಿಕ್ಷೆ ಆಗಬೇಕು ಅಂತ ಹೇಳಿ ಅವಳು ಸಜೀವ ದಹನ ಮಾಡಬೇಕು ಅಂತ ಹೇಳಿ ಬೆಂಕಿ ಹಚ್ಚಬೇಕು ಅಂತ ಅವಳನ್ನ ಕೂಡಿಸ್ಬಿಡ್ತಾರೆ ಅದ್ರ ಮೇಲೆ. ಆದರೆ ಅವಳು ಮಾತ್ರ ತಲೆ ಕೆಡಿಸ್ಕೋತಾ ಇರಲ್ಲ. ಅವಳು ಹೇಳ್ತಾಳೆ, ಕೃಷ್ಣ ಕೃಷ್ಣ ಕೃಷ್ಣ, ಅವನು ಬರ್ತಾನೆ, ಅವನು ನನಗೇನು ಮಾಡಬೇಕು ಮಾಡ್ತಾನೆ, ಏನೂ ಭಯ ಇಲ್ಲ ಅಂತ ಅದ್ರ ಮೇಲೂ ಕೂತ್ಕೊಂಡು ಆರಾಮ ಕೃಷ್ಣ 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 ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಭಗವಂತ ಬಂದು ಹೇಳ್ತಾನೆ, ಇಲ್ಲ, ಅವಳು ಅಂಥ ಭಕ್ತಿ ಮಾಡೋಳು ನನ್ನ ಮೇಲೆ, ನಾನೇ ಅವಳಿಗೆ ಆ ಕಂಠಿಹಾರವನ್ನು ಕೊಟ್ಟೆ, ನಾನು ಅವಳು ಮನೆಗೆ ಹೋಗಿದ್ದೆ ಅಂತಂದಾಗ ಬೇರೆಯವರೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಥರ ಈ ಭಕ್ತರು ಎಲ್ಲಿರ್ತಾರೋ ಅಲ್ಲಿ ಭಗವಂತ ಇರ್ತಾರೆ. ಕೆಲವೊಮ್ಮೆ ಈ ಭಕ್ತರು ನಮಗೆ ಕಾಣಿಸೋಲ್ಲ. ಅವಳು ಏನು ಮಾಡ್ತಿರ್ತಾಳಂತೆ ಗೊತ್ತಾ, ಒಂದ್ಸತಿ ಬೆರಣಿ ತಟ್ಬಿಟ್ಟು ಆ ಬೆರಣಿ ನಂದು ಅಂತ ಪಕ್ಕದವ್ರ ಮನೆಯವ್ರ ಹತ್ರ ಜಗಳ ಆಡ್ತಿರ್ತಾಳಂತೆ. ಅದೇ ಸಮಯಕ್ಕೆ ಯಾರೋ ಕಾಶಿಯಿಂದ ಬಂದವರು ಯಾರೋ ಹೇಳಿ ಕಳಿಸಿರ್ತಾರಂತೆ, ನೀವು ಜನಾಬಾಯಿನ ಒಂದ್ಸತಿ ಮೀಟ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು. ಆ ಕಾಶಿಯಿಂದ ಬಂದ ಸನ್ಯಾಸಿ ಅಲ್ಲಿ ಜನಾಬಾಯಿ ಮನೆ ಮುಂದೆನೇ ಪಾಸ್ ಆಗ್ತಿರ್ತಾರೆ. ಬಟ್ ಜನಾಬಾಯಿ ಜಗಳ ಆಡ್ತಿರ್ತಾಳೆ. ಅವಾಗ ಅವ್ರಿಗೆ ಅನಿಸುತ್ತೆ, ಈ ಜನಾಬಾಯಿ ಇಷ್ಟು ಜಗಳ ಆಡ್ತಾ ಇದ್ದಾಳೆ ಅಂದರೆ ಇವಳಿಗೆ ಹೆಂಗೆ ಇಷ್ಟು ಜ್ಞಾನ ಇರ್ಲಿಕ್ಕೆ ಸಾಧ್ಯ ಅಂಥೇಳಿ ಮುಂದಕ್ಕೆ ಹೊಟ್ಟೋಗ್ತಾರೆ. ಆಗ ಜನಾಬಾಯಿ ತಿರುಗ್ಬಿಟ್ಟು ಹೇಳ್ತಾಳೆ, ಇತ್ನೇ ದೂರ್ ಸೆ ಆಯೆ ಹೋತೋ ಏಕ್ ಬಾರ್ ದೋ ಬಾತ್ ಕರ್ಕೆ ತೋ ಜಾವ್ ಅಂತ ಹೇಳ್ತಾಳೆ. ತಕ್ಷಣ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಓ, ಇವರೇನಾ ಜನಾಬಾಯಿ? ಅವ್ರು ಕೇಳ್ತಾರೆ, ಮತ್ತು ನೀವು ಇಷ್ಟು ಜ್ಞಾನಿಯಾಗಿ ಏನಕ್ಕೆ ಜಗಳ ಆಡ್ತಿದ್ದೀರಾ ಅವ್ರ ಜೊತೆ ಒಂದು ಸಣ್ಣ ಬೆರಣಿಗೆ ಅಂತ. ಇಲ್ಲ, ನಾನು ಜಗಳ ಆಡ್ತಿಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಬೆರಣಿನ ತಟ್ಟಬೇಕಾದ್ರೆ ನಾನು ಕೃಷ್ಣ 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 ಅಂತ ಹೇಳಿ ಆ ಬೆರಣಿನ ತಟ್ಟಿದ್ದೀನಿ. ಹಾಗಾಗಿ ನಾನು ಅದನ್ನು ಕಿವಿ ಹತ್ರ ಹಿಡ್ಕೊಂಡ್ರೆ ಅದು ಕೃಷ್ಣ 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 ಅನ್ನತ್ತೆ ಆ ಬೆರಣಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅದು ನನ್ನ ಬೆರಣಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ. ಎಂಥ ಅದ್ಭುತವಾದ ಒಂದು ಅನುಭವ ಅಲ್ಲ. ಭಗವಂತನ ಕೃಪೆ ನಮಗಿದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಅವನಲ್ಲಿ ಒಂದು ಅಪಾರವಾದ ಭಕ್ತಿಯನ್ನು ಮಾಡೋದನ್ನು ನಾವು ಕಲ್ತ್ವಿ ಅಂತಂದರೆ ಪ್ರತಿ ಕ್ಷಣ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತಾನೇ ಇರುತ್ತೆ ಅನಿಸುತ್ತೆ. ಒಂದೇ ಸತಿ ಯಾವಾಗಲೂ ಮುಕ್ತಿ ಅನ್ನೋದಲ್ಲ, ಕ್ಷಣ ಕ್ಷಣಕ್ಕೂ ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋದೇ ಒಂದು ದೊಡ್ಡ ಶಕ್ತಿಯಾಗಿ ನಮಗೆ
ಪರಿಣಮಿಸುತ್ತೆ. ಭಗವಂತ ನಮ್ಮ ಎಲ್ಲ ಸೇವೆಗಳನ್ನು ಖಂಡಿತ ಅಕ್ಸೆಪ್ಟ್ ಮಾಡ್ತಾನೆ ಅನ್ನುವ ಭಾವ ನಮಗೆ ಬರಬೇಕು ಅಂತ ಹೇಳಿನೇ ಇಲ್ಲಿ ಅವಳು ಎಷ್ಟೋ ವಿಷಯಗಳು ಮಾಯೆ ಥರ ಕಾಣ್ಬೋದು ನಮಗೆ. ಆದರೆ ಅದರಲ್ಲಿ ಒಂದು ಸತ್ಯತೆ ನಮಗಿರುತ್ತೆ. ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನುವ ಭಾವ ನಮಗೆ ಖಂಡಿತ ಭಗವಂತ ಕೊಡ್ತಾನೆ ಅಂತ ಹೇಳ್ತಾಳೆ. ಹೇಳಿದ್ನಲ್ಲ, ಇದು ತುಂಬ ದೊಡ್ಡ ಅರ್ಥಗಳಿರೋ ಪದ್ಯಗಳು. ಹೇಳ್ತಾ ಹೋದರೆ ಮುಂದಿನ ವರ್ಷ ಧನುರ್ಮಾಸದ ತನಕನೂ ಹೇಳ್ತಾ ಇರಬಹುದು. ಹೇಳಕ್ಕೆ ಶುರು ಮಾಡಿದ್ರೆ ಎಲ್ಲವನ್ನೂ ಹೇಳಬೇಕು ಅನ್ನೋ ಆಸೆನೂ ಹುಟ್ಟುತ್ತೆ. ಆದರೆ ಈ ಪದ್ಯದಲ್ಲಿ ಅವಳು ಹೇಳ್ತಾ ಇರೋದು ಏನು ಅಂತಂದರೆ, ಅವಳಿಗೆ ಇಂತಹ ಮಾಯಾವಿ ಇವನನ್ನು ಇಲ್ಲಿ ದಾಮೋದರನಂತನೂ ಕರೆದಿದ್ದಾಳೆ. ದಾಮೋದರ ಅಂತ ಕರೀಲಿಕ್ಕೆ ಒಂದು ಕಾರಣ ಏನು ಅಂತಂದರೆ, ಯಶೋದೆ ಅವನನ್ನು ಒಂದು ಸತಿ ಕಟ್ಟಾಕ್ಬೇಕೆ ಅಂತ ನೋಡ್ತಾಳೆ. ಆದರೆ ಭಗವಂತನನ್ನು ಯಾರಾದರೂ ಕಟ್ಟಾಕ್ಲಿಕ್ಕಾಗತ್ತಾ? ಎಷ್ಟು ಕಟ್ಟಾಕಿದ್ರೂ ಅವನು ಕೈಗೆ ಸಿಗ್ತಾ ಇರಲ್ಲ. ಆವಾಗ ಅವಳು ಪಾಪ ಸುಸ್ತಾದಾಗ ಅವನೇ ಬಂದ್ಬಿಟ್ಟು ಹೇಳ್ತಾನೆ, ಕಟ್ ಹಾಕಮ್ಮ ಇವಾಗ ನನ್ನ ಅಂತ. ಆರಾಮಾಗಿ ಅವಾಗ ಕಟ್ ಹಾಕ್ಬಿಡ್ತಾಳೆ ಅವಳು. ಹಾಗೆ ಭಗವಂತ ನಾವು ಒಂದು ಪ್ರೀತಿಯಿಂದ ಕೂಗು ಹಾಕಿದರೆ ಅವನೇ ಬಂದು ನಮಗೆ ಶರಣಾಗತನಾಗ್ಬಿಡ್ತಾನೆ. ಆಯ್ತಮ್ಮ ನೀನು ಕಟ್ ಹಾಕು ಅಂತ ಹೇಳ್ತಾನೆ. ಹಾಗೆ ಕಟ್ ಹಾಕಿದಾಗ ಅವನಿಗೆ ಬಂದಂಥ ಹೆಸರೇನು ಅಂತಂದೆ, ದಾಮೋದರನೇ ಅಂತ. ಈ ಯಶೋದೆ ಕಣ್ಣುಗಳು ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದಿನಾ ಭಗವಂತನ ಜೊತೆ ಇರ್ತಾಳೆ. ಆ ಕಣ್ಣುಗಳು ಭಗವಂತನನ್ನೇ ನೋಡ್ತಾ ಇರುತ್ತಲ್ವ. ಹಾಗಾಗಿ ಯಶೋದೆ ಕಣ್ಣುಗಳು ಬಹಳ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಅಂಥ ಒಂದು ಪರಿಶುದ್ಧವಾದ ಸುಂದರತೆ ನಮಗೂ ಎಲ್ಲ ಬರಲಿ ಅಂಥೇಳಿ ಆಶಿಸೋಣ. ಈ ಪದ್ಯದ ತಾತ್ಪರ್ಯವನ್ನು ಈ ಸುಂದರವಾದ ಹಾಡಿನೊಂದಿಗೆ ಮುಕ್ತಾಯಗೊಳಿಸ್ತೀನಿ. ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ತುಮಿ ನಾರಾಯಣ. ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ತುಮಿ ನಾರಾಯಣ. ಗೋವಿಂದ ಗೋಪಾಲ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ. श्याम मणा घन श्याम मणा मेघ श्याम मणा राधे श्याम मणा. श्याम मणा घन श्याम मणा मेघ श्याम मणा राधे श्याम मणा. हरि मणा तुमी गोविंद मणा तुमी गोपाल मणा तुमी नारायण. हरि मणा तुमी गोविंद मणा तुमी गोपाल मणा तुमी नारायण. हरि मणा तुमी गोविंद मणा तुमी गोपाल मणा तुमी नारायण. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಮನ್ನಾರಾಯಣ. ಆಂಡಾಳ್ ತಿರುವಳಿಗಡೆ ಶರಣಂ.